ಈ ಒಂದು ಜಾಗಕ್ಕೆ ಬಂದ್ರೆ ನಿಮ್ಮೆಲ್ಲ ಕಷ್ಟಗಳೆಲ್ಲ ಈಡೇರುತ್ತಂತೆ. ನೀವು ಇಲ್ಲೇನಾದ್ರೂ ಮನಸ್ಸಲ್ಲಿ ಬೇಡ್ಕೊಂಡ್ರೆ ಅದು 3 ತಿಂಗಳ ಒಳಗೆ ನೆರವೇರುತ್ತಂತೆ. ನಿಮ್ಮೆಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತಂತೆ. ಈ ಒಂದು ಕನಕನಪಟ್ಟಿಯ ಸಿದ್ಧರ ಒಂದು ಜೀವ ಸಮಾಧಿಗೆ ಅನೇಕ ರಾಜಕೀಯ ಗಣ್ಯರು, ರಾಜಕೀಯ ನಾಯಕರುಗಳು, ದೊಡ್ಡ ದೊಡ್ಡ ಸಿನಿಮಾ ನಾಯಕ ನಟರುಗಳೆಲ್ಲ ಭೇಟಿ ನೀಡ್ತಾರಂತೆ. ಹಾಗೆ ಇಲ್ಲಿ ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ತುಂಬಾನೇ ವಿಶೇಷ ಪೂಜೆಗಳು ನಡೆಯುತ್ತಂತೆ. ಹಾಗಾದ್ರೆ ಇದು ಎಲ್ಲಿ ಬರುತ್ತೆ, ಹೇಗೆ ಹೋಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. ಇದು ಸ್ನೇಹಿತರೆ ನಮಸ್ಕಾರ, ನಾನಿದ್ದೀನಿ ಇವತ್ತು ತಮಿಳುನಾಡು ರಾಜ್ಯದ ದಿಂಡಿಗಲ್ ಜಿಲ್ಲೆಯ ಪಳನಿ ಪಕ್ಕದಲ್ಲೇ ಇರುವಂತಹ ಕನಕನಪಟ್ಟಿಯ ಯೋಗಿ ಗುರು ಸರಗುರು ಸಿದ್ಧರ ಕನಕನಪಟ್ಟಿಯ ಜೀವ ಸಮಾಧಿಗೆ ಬಂದಿದ್ದೇನೆ ಸ್ನೇಹಿತರೆ. ಈ ಕನಕನಪಟ್ಟಿ ಸಿದ್ಧರು ಅವರು ಜೀವಂತವಾಗಿದ್ದ ಸಮಯದಲ್ಲೇ ಅಧಿಕವಾಗಿ ಅತಿ ಅದ್ಭುತವಾದ ಪವಾಡಗಳನ್ನ ಮಾಡಿರ್ತಾರಂತೆ ಸ್ನೇಹಿತರೆ. ಇವಾಗ ಅವರು ಜೀವಂತ ಇಲ್ಲದೆ ಇದ್ರು ಕೂಡ ಇವಾಗ ಈ ಕನಕನಪಟ್ಟಿಯಲ್ಲಿರುವ ಈ ಸಿದ್ಧರ ಸಮಾಧಿಯಲ್ಲಿರುವ ಜಾಗವನ್ನು ದೇವರ ರೂಪದಲ್ಲಿ ಕಾಣ್ತಾರಂತೆ ಸ್ನೇಹಿತರೆ. ಹಾಗಾಗಿ ಅತಿ ಹೆಚ್ಚಿನ ರಾಜಕೀಯ ನಾಯಕರುಗಳು, ಸಿನಿಮಾ ನಾಯಕರುಗಳು ಬಂದು ಭೇಟಿ ಮಾಡ್ಲಿಕ್ಕೆ ಉಂಟು. ಈ ಒಂದು ಜೀವ ಸಮಾಧಿಗೆ ನೀವು ನಂಬಿಕೆಯಿಂದ ಬಂದು ನೀವು ಪೂಜೆಯನ್ನು ಮಾಡಿದ್ರೆ, ನೀವೇನಾದ್ರೂ ಈ ಒಂದು ಸಮಾಧಿಯಲ್ಲಿರುವಂತ ಒಂದು ಸಿದ್ಧರನ್ನ ನಂಬಿದ್ರೆ ನಿಮಗೆ ಯಶಸ್ಸು ಕಟ್ಟಿಟ ಬುತ್ತಿ ಅಂತ ಇಲ್ಲಿಯ ಜನರ ನಂಬಿಕೆ. ಈ ಕನಕನಪಟ್ಟಿ ಸಿದ್ಧರ ಜೀವ ಸಮಾಧಿ ಹತ್ತಿರ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ತುಂಬಾನೇ ವಿಶೇಷವಾದ ಪೂಜೆ ನಡೆಯುತ್ತೆ. ಈ ಪೂಜೆಗೆ ಸಾವಿರಾರು ಭಕ್ತರುಗಳು ಸೇರ್ತಾರೆ. ಅವರು ಜೀವಂತ ಇರುವ ಕಾಲದಲ್ಲೇ ತುಂಬಾ ಜನರಿಗೆ ಸೂಚನೆಗಳನ್ನ ಹಾಗೂ ಮುಂದೆ ನಡೆಯುವಂತ ಘಟನೆಗಳನ್ನ ಹಾಗೂ ತುಂಬಾನೇ ವಿಷಯಗಳನ್ನ ಇಂಡೈರೆಕ್ಟ್ ಆಗಿ ಭಕ್ತಾದಿಗಳಿಗೆ ಹೇಳ್ತಾ ಇದ್ರಂತೆ. ಕನಕನಪಟ್ಟಿಯ ಅಳುಕುಮೂಟೆ ಸಿದ್ಧರೆಂದು ಕರೆಯಲ್ಪಡುವ ಇವರನ್ನು ಅಳುಕುಮೂಟೆ ಸ್ವಾಮಿ, ಕೊಳಕು ಚೀಲದ ಸ್ವಾಮಿ ಹಾಗೂ ಸರಗುರು ಸದ್ಗುರು ಸ್ವಾಮಿ ಹಾಗೂ ತಮಿಳುನಾಡಿನ ಸಾಯಿಬಾಬಾ ಅಂತ ಕೂಡ ಕರೀತಾರೆ. ಈ ಒಂದು ಜೀವ ಸಮಾಧಿ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿರುವ ಪಳನಿ ಹತ್ತಿರ ಇರುವ ಕನಕನಪಟ್ಟಿ ಎಂಬ ಗ್ರಾಮದಲ್ಲಿದೆ ಸ್ನೇಹಿತರೆ. ಈ ಒಂದು ಜೀವ ಸಮಾಧಿಗೆ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಈ ಒಂದು ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ಸಾವಿರಾರು ಜನಗಳು, ಭಕ್ತಾದಿಗಳು ಸೇರ್ಕೊಳ್ತಾರೆ. ಹಾಗೂ ತಮಿಳುನಾಡಿನ ಹೆಸರಾಂತ ಚಲನಚಿತ್ರ ನಟರುಗಳು, ಸಿನಿಮಾ ನಟರುಗಳು ಹಾಗೂ ರಾಜಕೀಯ ಪ್ರಬಲವಾದ ನಾಯಕರುಗಳು ಬಂದು ಇಲ್ಲಿ ಭೇಟಿಯನ್ನ ನೀಡ್ತಾರೆ. ಸ್ನೇಹಿತರೆ, ಇವಾಗ ತಾನೇ ಶಿವರಾತ್ರಿ ಅಮಾವಾಸ್ಯೆ ಮುಗಿದಿರುತ್ತದೆ. ಈ ಒಂದು ಅಮಾವಾಸ್ಯೆಯಲ್ಲಿ ಹೇಗೆಲ್ಲ ಪೂಜೆಗಳನ್ನ ಮಾಡಿರ್ತಾರೆ, ಇಲ್ಲಿ ಯಾವ ತರ ಅದ್ಭುತಗಳು ನಡೆದಿದೆ, ಇಲ್ಲಿ ಅವಾಗವಾಗ ನಡೆಯುವಂತ ಮಿರಾಕಲ್ಗಳು ಏನೇನು, ಇದರ ಬಗ್ಗೆ ತುಂಬಾನೇ ವಿಷಯಗಳನ್ನ ಹಾಗೂ ಇಲ್ಲಿಗೆ ಹೇಗೆ ಬರಬೇಕು, ಈ ಕನಕನಪಟ್ಟಿಯ ಈ ಸಿದ್ಧರ ಬಗ್ಗೆ ರೋಚಕವಾದ ಮಾಹಿತಿ, ಈ ಕನಕನಪಟ್ಟಿಯಲ್ಲಿ ನಡೆಯುವ ಮಿರಾಕಲ್ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಜೀವನದಲ್ಲಿ ನಮಗೆ ನಂಬಿಕೆ ಬಹಳ ಮುಖ್ಯವಾಗುತ್ತೆ. ಒಂದು ನಂಬಿ ಬಾಳ್ಬೇಕು, ಇಲ್ಲಾಂದ್ರೆ ನಂಬಿಕೆ ಇಟ್ಟು ಬಾಳ್ಬೇಕು. ಸ್ನೇಹಿತರೆ, ಈ ಒಂದು ಕನಕನಪಟ್ಟಿಯ ಈ ಸಿದ್ಧರ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ. ನಿಮಗೆ ತುಂಬಾನೇ ಅದ್ಭುತವಾದ ಮಾಹಿತಿಗಳು ಸಿಗುತ್ತವೆ. ಕಷ್ಟಗಳು, ಸಮಸ್ಯೆಗಳು ಇಲ್ಲಾಂದ್ರೆ ಅವನು ಮನುಷ್ಯನೇ ಅಲ್ಲ, ದೇವರಾಗ್ಬಿಡ್ತಾನೆ. ಹಾಗಾಗಿ ನಿಮ್ಮೆಲ್ಲರ ಕಷ್ಟಗಳು, ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ಕನಕನಪಟ್ಟಿಯ ಈ ಸಿದ್ಧರ ಜೀವ ಸಮಾಧಿ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ, ನೀವೇನಾದ್ರೂ ಕನಕನಪಟ್ಟಿಗೆ ಏನಾದ್ರೂ ಹೋಗಿದ್ದೀರಾ? ಹೋಗಿದ್ದರೆ ಈ ಕನಕನಪಟ್ಟಿ ಈ ಸಿದ್ಧರ ಜೀವ ಸಮಾಧಿಯಲ್ಲಿ ನೀವೇನಾದ್ರೂ ಬೇಡ್ಕೊಂಡ್ರೆ ಅದು 3 ತಿಂಗಳ ಒಳಗಡೆನೆ ನೆರವೇರುತ್ತಂತೆ. ಅಧಿಕ ಪಕ್ಷ 3 ತಿಂಗಳ ಒಳಗೆ ಕೂಡ ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಈ ತರ ಅನುಭವ ನಿಮಗೇನಾದ್ರೂ ನಡೆದಿದೆಯೇ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕನಕನಪಟ್ಟಿ ಸದ್ಗುರುವೇ ನಮಃ ಅಂತ ತಿಳಿಸಿ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಂದು ಯೂಸ್ಫುಲ್ ಆಗಲಿ. ಹಾಗೆ ಸ್ನೇಹಿತರೆ, ಈ ನಿಮ್ಮ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ.
ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇರುವ ನಿಮಗೆ ಜೀವನದಲ್ಲಿ ತುಂಬಾನೇ ಕಷ್ಟಗಳಿರ್ಬೋದು, ಜೀವನದಲ್ಲಿ ತುಂಬಾನೇ ಸೋತು ಹೋಗಿರೋರು ಇರ್ಬೋದು. ಈ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ಒಂದು ಮುಕ್ತಿ ಪಡಿಬೇಕಂತನೂ ಇರ್ತೀರ. ಆದರೆ ಮನಸ್ಸು ತುಂಬಾನೇ ವಿಚಲಿತವಾಗಿರುತ್ತೆ. ನಮ್ಮ ಈ ಕಷ್ಟಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾರ ಹತ್ರ ಹೋಗಿ ಹೇಳ್ಬೇಕು ನಮ್ಮ ಸಮಸ್ಯೆಗಳನ್ನ ಅಂತ ಇದ್ರೆ, ನೀವು ಖಂಡಿತ ಈ ಕನಕನಪಟ್ಟಿಯ ಸದ್ಗುರುನಾಥರ ಜೀವ ಸಮಾಧಿಗೆ ದರ್ಶನವನ್ನ ಮಾಡಲೇಬೇಕು. ಈ ಕನಕನಪಟ್ಟಿ ಅಂದ್ರೆ ಸ್ನೇಹಿತರೆ, ಕನಕನಪಟ್ಟಿ ಈ ಸಿದ್ಧರ ಜೀವ ಸಮಾಧಿ ಇರುವ ಕಾರಣ ಇವಾಗ ತುಂಬಾನೇ ಫೇಮಸ್ ಆಗ್ತಾ ಇರೋ ಊರು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಈ ಸದ್ಗುರು ಸಿದ್ಧರ ಜೀವ ಸಮಾಧಿಯಿಂದ ಈ ಊರು ಇವಾಗ ಪಳನಿಯ ಕನಕನಪಟ್ಟಿ ಸಿದ್ಧರು ಅಂದ್ರೆ ತುಂಬಾನೇ ಫೇಮಸ್ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಮ್ಗೆ ಮೊದಲಿಗೆ ಪಳನಿ ಅಂದ್ರೆ ನಮಗೆ ಜ್ಞಾಪಕ ಬರೋದು ಪಳನಿಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಜ್ಞಾಪಕಕ್ಕೆ ಬರುತ್ತೆ. 6 ಪಡೆ ವೀಡುಗಳಲ್ಲಿ ಒಂದಾದ 3ನೇ ಪಡೆವೀಡು ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡೋಕೆ ಲಕ್ಷಾಂತರ ಜನ ಬರ್ತಾರೆ. ಅದೇ ತರ ಇವಾಗ ಪಳನಿಯ ಪಕ್ಕದಲ್ಲಿರುವ ಈ ಕನಕನಪಟ್ಟಿಗೂ ಒಂದು ಕೈ ನೋಡ್ಬಿಡೋಣ ಅನ್ನೋ ಒಂದು ಭಕ್ತರ ಸಿಚುವೇಶನ್ ಈ ತರ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಎಲ್ಲ ಭಕ್ತರ ಮನದಾಳದ ಮಾತು ಕೂಡ ಅಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿ ಅವರನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಕನಕನಪಟ್ಟಿಗೆ ಹೋಗಿ ಸಿದ್ಧರ ಒಂದು ಜೀವ ಸಮಾಧಿಯನ್ನ ದರ್ಶನ ಮಾಡಿಬಿಡೋಣ ಅನ್ನೋ ಒಂದು ಮಟ್ಟಿಗೆ ಫೇಮಸ್ ಆಗಿ ಹೋಗಿದೆ. ಅದೇ ರೀತಿ ನಾನು ಕೂಡ ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾನು ನನ್ನ ಶ್ರೀಮತಿ ಈ ಕನಕನಪಟ್ಟಿಯ ಒಂದು ಸಮಾಧಿಗೆ ಬಂದಿದ್ದೇನೆ. ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಸದ್ಗುರು ಈ ಕನಕನಪಟ್ಟಿಯಲ್ಲಿರುವ ಈ ಜೀವ ಸಮಾಧಿ ಬಗ್ಗೆ ಹೇಳೋದಾದ್ರೆ, ಮೂಟೆಸ್ವಾಮಿ, ಅಳುಕುಮೂಟೆ ಸ್ವಾಮಿ, ಕನಕನಪಟ್ಟಿ ಸದ್ಗುರು, ಸರಗುರು ಅಂತ ಏನು ಕರಿತಾ ಇದ್ದಾರೆ ಭಕ್ತರುಗಳು, ಇವರ ನಿಜವಾದ ಹೆಸರು ಬಂದು ಕಾಳಿಮುತ್ತು ಪಳನಿ ಸ್ವಾಮಿ ಎನ್ನುವುದು ಇವರ ನಿಜವಾದ ಹೆಸರು. ಇವರು ಪಳನಿಯಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಈ ಕನಕನಪಟ್ಟಿಯಲ್ಲೇ ತುಂಬಾ ವರ್ಷಗಳಿಂದ ವಾಸಿಸುತ್ತಿದ್ದರು ಅಂತ ಹೇಳಲಾಗುತ್ತದೆ. ಹಾಗಿರ್ಬೇಕಾದ್ರೆ ಇವರನ್ನ ಅಳುಕುಮೂಟೆ ಸ್ವಾಮಿ ಅಂತ ಕರೀತಿದ್ರಂತೆ. ಅಳುಕುಮೂಟೆ ಅಂದ್ರೆ ಕೊಳಕಾದ ಗಲೀಜಾದ ಬಟ್ಟೆಗಳನ್ನ ಧರಿಸಿ ತುಂಬಾ ಹೊಲಸಾದ ಚೀಲದಲ್ಲಿ ಹಳೆಯ ಬಟ್ಟೆಗಳನ್ನು ಚೀಲದಲ್ಲಿ ಇಟ್ಕೊಂಡು ಇವರು ತಿರುಗಾಡ್ತಾ ಇದ್ರಂತೆ. ಸೊ ಇವರನ್ನ ಅಳುಕುಮೂಟೆ ಸ್ವಾಮಿ ಅಂತ ಅಲ್ಲಿನ ಜನರು ಮಾತು. ಸ್ನೇಹಿತರೆ, ಇವರನ್ನ ಯಾವ ಟೈಮಲ್ಲಿ ನೋಡಿದ್ರು ಕೂಡ ಇವರು ಅಳುಕು ಚೀಲವನ್ನ ಹೆಗಲ ಮೇಲೆ ಇಟ್ಕೊಂಡು ಇವರು ಬಟ್ಟೆಯಲ್ಲಿ ರೋಡಲ್ಲಿ ಸುತ್ತಾಡ್ತಾ ಇದ್ರಂತ ಹೇಳಲಾಗುತ್ತದೆ. ಇನ್ನು ಸ್ನೇಹಿತರೆ, ಇವರಿಗೆ ಯಾವಾಗ ಒಂದು ದೈವಿಕ ಶಕ್ತಿ ಇದೆ ಅಂತ ಕೆಲ ಜನರಿಗೆ ಗೊತ್ತಾಗುತ್ತೋ ಅವಾಗ ಇವರ ನೋಡಲು, ಇವರ ಆಶೀರ್ವಾದ ಪಡೆಯಲು ಬಂದ ಜನಗಳಿಗೆ ಬೈತಾ ಇದ್ರಂತೆ, ಬೈದು ಆಶೀರ್ವಾದ ಮಾಡ್ತಾ ಇದ್ರಂತೆ. ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋದ್ರೆ ಕೈ ಮುಗಿಯುತ್ತೇವೆ ಹಾಗೂ ಕಾಯಿ ಹೊಡೆಯುತ್ತೇವೆ, ಕರ್ಪೂರ ಕೂಡ ಬೆಳಗಿಸ್ತೇವೆ. ಆದ್ರೆ ಇವರ ಹತ್ತಿರ ಹೋದ್ರೆ ಇವರು ಬೈತಾರಂತೆ. ಅದೇ ಇಲ್ಲಿಯ ಜನರಿಗೆ ಆಶೀರ್ವಾದ ಹಾಗೂ ಕೃಪೆ ಅಂತೆ. ಹಾಗೆ ಕೆಲವರಿಗೆ ಆ ಕಲ್ಲು ಎತ್ತು, ಈ ಮಣ್ಣು ಅಲ್ಲಿ ಹಾಕು, ಈ ಕಲ್ಲು ಅಲ್ಲಿ ಬಿಸಾಕು, ಹೀಗೆ ನಾನಾ ರೀತಿಯ ಒಂದು ವಿಷಯಗಳನ್ನ ಅವರು ಸುತ್ತಮುತ್ತ ಇರುವ ವಸ್ತುಗಳ ಮೂಲಕ ಪರಿಹಾರವನ್ನ ಅವರ ಕಷ್ಟಗಳಿಗೆ ಸೂಚಿಸುತ್ತಿದ್ದರು ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಇವರು ಯಾವಾಗಲೂ ಹಸಿರು ಬಣ್ಣದ ಪಂಚೆ, ಹಸಿರು ಬಣ್ಣದ ಅಂಗಿ, ಹಸಿರು ಬಣ್ಣದ ಟವಲ್ ಅನ್ನ ತಲೆಗೆ ಸುತ್ತಕೊಂಡು ಕೈಯಲ್ಲಿ ಯಾವಾಗಲೂ ಅಳುಕು ಮೂಟೆಯನ್ನ ಹೊತ್ಕೊಂಡು ತಿರುಗಾಡ್ತಾ ಇದ್ರು ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಇವರ ಪೂರ್ವಿಕ ಸ್ವಂತ ಊರು ಯಾರಿಗೂ ಇಲ್ಲಿವರೆಗೂ ತಿಳಿದು ಬಂದಿಲ್ಲ. ಮುಖ್ಯವಾಗಿ ಇಲ್ಲಿ ಈ ಅಳುಕುಮೂಟೆ ಸಿದ್ಧರ ಕೈಯಲ್ಲಿ ಆಶೀರ್ವಾದ ತಗೊಳ್ತೀವಿ ಅಂದ್ರೆ ಅದುವೇ ಒಂದು ಭಾಗ್ಯ ಅಂತ ಕೂಡ ಇಲ್ಲಿಯ ಜನರ ಒಂದು ನಂಬಿಕೆ. ಒಂದು ಹಾದಿಯಲ್ಲಿ ಇವಾಗ ಈ ಸದ್ಗುರು ಸ್ವಾಮಿಯ ಜೀವ ಸಮಾಧಿಯೂ ಆಗಿ ಇದು ಒಂದು ದೊಡ್ಡ ಮಟ್ಟದ ದೇವಸ್ಥಾನದವಾಗಿ ಬದಲಾಗಿದೆ ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಈ ತುಂಬಾ ಭಕ್ತರು ಅಂದ್ರೆ ತುಂಬಾನೇ ಭಕ್ತರು ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ, ಶ್ರೀಲಂಕಾ, ಮಲೇಷಿಯಾ, ಸಿಂಗಾಪುರ್ ನಿಂದ ಕೂಡ ತುಂಬಾನೇ ಭಕ್ತರು ಬಂದು ಪೂಜೆ ಹಾಗೂ ಧ್ಯಾನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹಾಗೆ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವ ಜಾಗವಾಗಿ ಬದಲಾಗಿದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಈ ಸದ್ಗುರು ಕನಕನಪಟ್ಟಿಗೆ ಪೂಜೆ ಹಾಗೂ ದರ್ಶನಕ್ಕೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ಅತಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಸೇರೋದನ್ನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ. ಕನಕನಪಟ್ಟಿಯ ಸದ್ಗುರು ಸ್ವಾಮಿಗಳ ಪೂಜೆ ಆರಂಭವಾಗುವ ಕ್ಷಣವಾಯಿತು. ನೀವು ಕೂಡ ಪೂಜೆಯನ್ನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ.
ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆಗಾಗಿ ಬಂದಿರ್ತಾರಲ್ಲ ಹೊರಗಡೆಯಿಂದ ಭಕ್ತಾದಿಗಳು, ಅಲ್ಲಿಯೇ ಉಳಿತಾರಂತಾರೆ ನೈಟ್ ಎಲ್ಲ. ಅಂದ್ರೆ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಂದ್ರೆ ಜೀವ ಸಮಾಧಿ ಇದೆಯಲ್ಲ, ಅಲ್ಲೇ ಉಳ್ಕೊಳ್ತಾರಂತೆ. ಅಂದ್ರೆ ಭಕ್ತಿಯಿಂದ ಪೂಜೆ ಹಾಗೂ ಧ್ಯಾನವನ್ನು ಮಾಡಿದ್ರೆ ಅದು ನಿಜವಾದ ನಿಷ್ಕಲ್ಮಶ ಪ್ರಾರ್ಥನೆ ಆಗಿದ್ದರೆ ಆ ಒಂದು ಜಾಗದಲ್ಲಿ ನೀವು ಆ ಕನಕನಪಟ್ಟಿ ಸದ್ಗುರುಗಳನ್ನ ನೀವು ನೋಡ್ಬೋದಂತೆ ಸ್ನೇಹಿತರೆ. ಅಂದ್ರೆ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಪೂಜೆಗೆ ಹೋಗಿ ನೀವು ಅಲ್ಲಿಯೇ ಮಲಗ್ಬೇಕಂತೆ. ಅಂದ್ರೆ ಆ ದೇವಸ್ಥಾನ ಇದೆಯಲ್ಲ ಸಮಾಧಿ, ಅಲ್ಲಿ ಹೋಗಿ ನೀವು ಧ್ಯಾನ ಮಾಡ್ಕೊಂಡ್ರೆ ನೀವು ನಿಷ್ಕಲ್ಮಶವಾಗಿ ನೇರವಾಗಿ ನೀವು ಆ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಗಳನ್ನ ನೀವು ಆ ಸದ್ಗುರುಗಳ ಹತ್ರ ನೀವು ಹೇಳ್ಕೋಬಹುದಂತೆ. ಅವರು ನಿಮ್ಗೆ ಕಣ್ಣಿಗೆ ಕಾಣಿಸ್ತಾರಂತೆ. ಈ ತರ ಮಿರಾಕಲ್ ಎಲ್ಲ ಅಲ್ಲಿ ನಡೆಯುತ್ತಂತೆ ಸ್ನೇಹಿತರೆ. ನಿಮಗೆ ನಾನು ಯಾವ ತರ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನನಗೂ ಒಂಥರ ಇಲ್ಲಿ ರೋಮಾಂಚನ ಆಗ್ತಾ ಇದೆ, ಆಗಿತ್ತು. ಅದನ್ನ ನಿಮ್ಗೆ ಹೇಳಕ್ಕೆ ಮಾತಲ್ಲಿ ಹೇಳಕ್ ಆಗಲ್ಲ. ನೀವು ಕೂಡ ಮಿಸ್ ಮಾಡದೆ ಈ ಒಂದು ಕನಕನಪಟ್ಟಿಯ ಒಂದು ಸದ್ಗುರುಗಳ ಒಂದು ದೇವಸ್ಥಾನಕ್ಕೆ ನಿಮ್ಮ ಫ್ಯಾಮಿಲಿ ಜೊತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಷನ್ ಜೊತೆ ಏನಾದ್ರೂ ಕಷ್ಟ ಇರುತ್ತೆ, ನೀವು ಕೂಡ ಬಂದು ಇಲ್ಲಿ ಒಂದು ದೇವರ ದರ್ಶನವನ್ನ ಮಾಡಬಹುದು ಸ್ನೇಹಿತರೆ. ಅವರು ಕೂಡ ಗೊತ್ತಿರೋದಿಲ್ಲ ಮಾಹಿತಿ ಕೂಡ ನೀವು ಈ ವಿಡಿಯೋವನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು. ಮುಖ್ಯವಾಗಿ ಸ್ನೇಹಿತರೆ, ಈ ಸಮಾಧಿಗೆ ಅಂದ್ರೆ ಈ ಕನಕನಪಟ್ಟಿ ಸದ್ಗುರುಗಳ ಸಮಾಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ಬಂದು ಇಲ್ಲಿ ಸ್ಟೇ ಆಗ್ತಾರೆ. ಇಲ್ಲಿ ಸ್ಟೇ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ರೂಮ್ಗಳೆಲ್ಲ ಇದಾವೆ. ಉಚಿತವಾಗಿ ಸೌಲಭ್ಯ, ಉಚಿತವಾಗಿ ಎಲ್ಲ ಊಟ, ಉಚಿತವಾಗಿ ಟಾಯ್ಲೆಟ್ಸ್ ಫೆಸಿಲಿಟಿ ಎಲ್ಲಾನು ಇರುತ್ತೆ. ನೀವು ಇಲ್ಲಿ ಬಂದು ಧಾರಾಳವಾಗಿ ಬರ್ಬೋದು ಸ್ನೇಹಿತರೆ. ಅತಿ ಹೆಚ್ಚು ಜನ ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಾಗ ನೀವು ಬಂದು ನೀವು ಇಲ್ಲಿ ಒಂದು ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಈ ಸಮಯದಲ್ಲಿ ಬಂದಿರುವ ಕೆಲವು ಭಕ್ತರ ಹತ್ತಿರ ನಾನು ಕೇಳಿದಾಗ ಏನನ್ನ ಹೇಳ್ತಾರಂದ್ರೆ, ಭಕ್ತಿಯಿಂದ ಒಳಮನಸ್ಸಿನಿಂದ ಈ ಕನಕನಪಟ್ಟಿ ಸಿದ್ಧರ ಪೂಜೆಯಲ್ಲಿ ನಿರತರಾಗಿದ್ದ ಸಮಯದಲ್ಲಿ ಈ ಕನಕನಪಟ್ಟಿ ಸಿದ್ಧರು ನಮ್ಮ ಜೊತೆಯಲ್ಲೇ ಇರುವ ಹಾಗೆ, ನಮ್ಮ ಮುಂದೆನೆ ಕುಳಿತುಕೊಂಡಿರುವ ಹಾಗೆ, ನೇರವಾಗಿ ನಾವು ಅವರನ್ನ ನೋಡುವ ಹಾಗೆ ದೃಶ್ಯವನ್ನು ಕಂಡೆವು ಅಂತ ಹೇಳ್ತಾರೆ. ಹಾಗೆ ಅವರ ಹತ್ತಿರ ನನ್ನ ಸಮಸ್ಯೆಗಳನ್ನ, ಕಷ್ಟಗಳನ್ನ ನಾನು ನೇರವಾಗಿ ಹೇಳಿಬಿಟ್ಟು ಬಂದಿದ್ದೇನೆ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ನೋಡಿದ ಮೇಲೆ ನಿಮಗೂ ಕೂಡ ಇಲ್ಲಿಗೆ ಬರುವ ಮನಸ್ಸಾಗಿದೆ ಅಂದ್ರೆ ಅದು ಕೂಡ ಇವರ ಬಯಕೆ ಅಂತಾನೆ ಹೇಳ್ಬೋದು. ನಾವಿಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪೂಜಿಸುವ ಹಾಗೆ, ಶಿರಡಿ ಸಾಯಿಬಾಬಾ ಅವರನ್ನು ಪೂಜಿಸುವ ಹಾಗೆ ಈ ತಮಿಳುನಾಡಿನಲ್ಲಿ ಅನೇಕ ಸಿದ್ಧರು, ಸಂತರು ಜೀವ ಸಮಾಧಿ ಆಗಿರುತ್ತಾರೆ. ನೀವೇನೇ ಹೇಳಿ ಸ್ನೇಹಿತರೆ, ಈ ಸಿದ್ಧರ ಸಂತರ ಪೂಜಿಸಿ ಧ್ಯಾನವನ್ನ ಮಾಡಿದರೆ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ಅನ್ನೋ ನಂಬಿಕೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೂಡ ತಮಿಳುನಾಡಿನವರೇ. ಹಾಗೆ ಇನ್ನೊಂದು ಆಶ್ಚರ್ಯಕರವಾದದ್ದು ಏನಪ್ಪಾ ಅಂದ್ರೆ, ಈ ಕನಕನಪಟ್ಟಿಯಲ್ಲಿ ನಾವು ಪ್ರಮುಖವಾಗಿ ದೇವಸ್ಥಾನಗಳಿಗೆ, ದೇವರ ಬೆಟ್ಟಗಳಲ್ಲಿ ಹೋದ್ರೆ ತೊಟ್ಟಿಲು ಕಟ್ಟೋದು, ಲೆಟರಲ್ಲಿ ಇಷ್ಟಾರ್ಥ ಬರೆದು ಮರಕ್ಕೆ ಕಟ್ಟೋದು ವಾಡಿಕೆ. ದೇವರೇ ನಾನು ಮನೆ ಕಟ್ಟಬೇಕು ಅಂತ ನಾನು ಕಲ್ಲನ್ನು ಒಂದರ ಮೇಲೊಂದಿಟ್ಟು ಬರೋದು, ಸಂತಾನ ಪ್ರಾಪ್ತಿಗಾಗಿ ತೊಟ್ಟಿಲು ಕಟ್ಟೋದು ವಾಡಿಕೆ. ಇದೇ ತರಹ ಸೇಮ್ ಟು ಸೇಮ್ ಇಲ್ಲಿ ಕೂಡ ಇಲ್ಲಿಗೆ ಬರುವ ಭಕ್ತರು ನಂಬಿಕೆಯಿಂದ ಮರಕ್ಕೆ ಲೆಟರ್ ಅನ್ನು ಕಟ್ಟೋದು, ತೊಟ್ಟಿಲನ್ನು ಕಟ್ಟೋದನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಕನಕನಪಟ್ಟಿಯಲ್ಲಿ ತುಂಬಾ ವಿಶೇಷವಾಗಿ ಅನೇಕ ವಿಷಯಗಳು, ಅಲ್ಲಿರುವಂತಹ ವೈಬ್ರೇಷನ್ ಅನ್ನ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ನೀವೇನಾದ್ರೂ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಲ್ಲಿ ರಾತ್ರಿ ಹಗಲು ಉಳಿದು ಸ್ಟೇ ಆಗಿ ಬಂದಿದ್ದರೆ ಮರೆಯದೆ ನಿಮ್ಮ ಅನುಭವವನ್ನ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಅಂದ ಹಾಗೆ ನಿಮ್ಮ ಜೀವನದಲ್ಲಿ ಕನಕನಪಟ್ಟಿ ಶ್ರೀಗಳು ನಿಮ್ಮ ಜೀವನವನ್ನ ಉತ್ತಮಗೊಳಿಸಿದ್ದಾರೆ, ಏನಾದರೂ ಮಿರಾಕಲ್ ನಡೆದಿದ್ರೆ ನಾನು ಕೂಡ ಅಲ್ಲಿಗೆ ಹೋಗಿ ಬಂದಿದ್ದೇನೆ ಅಂದ್ರೆ ಮರೆಯದೆ ನಿಮ್ಮ ಅನುಭವವನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈ ಕನಕನಪಟ್ಟಿಗೆ ಹೋಗುವ ಭಕ್ತರು ಸುಮ್ಮನೆ ಹೋಗಿ ಪೂಜೆಗಳನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಬರೋದು ಮಾತ್ರವಲ್ಲ ಸ್ನೇಹಿತರೆ, ಆ ನಿಮ್ಮ ಬೇಡಿಕೆಗಳು ಈಡೇರಲಿ ಅಂತ ಹಾಗೂ ಈಡೇರಿದ ನಂತರ ಅದೇನಪ್ಪಾ ಅಂದ್ರೆ ಅಲ್ಲಿಗೆ ಬರುವ ಭಕ್ತಾದಿಗಳಿಗಾಗಿ ದಿನದ 24 ಗಂಟೆಗಳಿಗೂ ಅನ್ನದಾನದ ಪ್ರಸಾದ ಇರ್ತದೆ ಸ್ನೇಹಿತರೆ.
ಈ ಅನ್ನದಾನಕ್ಕೆ ನಿಮ್ಮ ಕೈಲಾದಷ್ಟು ಅಕ್ಕಿ, ಬೇಳೆ, ಎಣ್ಣೆ ಹಾಗೂ ಹಣದ ರೂಪದಲ್ಲಿ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ನೀವು ಆ ದೇವಸ್ಥಾನಕ್ಕೆ ಏನಾದರೂ ನೀಡಿದ್ರೆ, ಇದರಿಂದ ಈ ಒಂದು ವಸ್ತುಗಳಿಂದ ಪ್ರತಿದಿನ ದಿನನಿತ್ಯ ಅನ್ನದಾನ ನಡೆಯುವ ಇಲ್ಲಿಗೆ ಬರುವ ಭಕ್ತರಿಗೆ ಹಾಗಾಗಿ ತುಂಬಾ ಉಪಯುಕ್ತವಾಗುತ್ತದೆ. ಹಾಗೂ ಇಲ್ಲಿಗೆ ಬರುವ ಭಕ್ತರು ಹಸಿವು ಕೂಡ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈ ಒಂದು ಜಾಗವನ್ನ ಪುಣ್ಯ ಸ್ಥಳವಾಗಿ ಕೂಡ ಮಾರ್ಪಟ್ಟಿದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರತಿದಿನ 24 ಗಂಟೆಗಳಿಗೂ ಇಲ್ಲಿ ಊಟ ಹಾಗೂ ಪ್ರಸಾದದ ಒಂದು ವಿತರಣೆ ಇರ್ತದೆ ಸ್ನೇಹಿತರೆ. ಯಾರು ಬಂದ್ರು ಯಾವಾಗ ಬಂದ್ರು ಕೂಡ ಇಲ್ಲಿ 24 ಗಂಟೆವರೆಗೂ ಪ್ರಸಾದದ ಸೇವೆ ಯಾವಾಗ್ಲೂ ಇರುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಈ ಕನಕನಪಟ್ಟಿಯ ಈ ಮೂಟೆ ಸ್ವಾಮಿಗಳನ್ನ ಕೆಲವು ಜನಗಳು ಏನಂತ ಹೇಳ್ತಾರಂದ್ರೆ ಪಳನಿಯ ಸುಬ್ರಹ್ಮಣ್ಯ ಮುರುಗನ್ ಸ್ವಾಮಿಯ ಅವತಾರ ಅಂತ ಭಾವಿಸಿದ್ರೆ, ಇನ್ನು ಕೆಲವು ಜನರು ಏನ್ ಹೇಳ್ತಾರಂದ್ರೆ ಇವರು ಸಾಯಿಬಾಬಾ ಸ್ವಾಮಿಯ ಅವತಾರ ಅಂತ ಕೂಡ ಹೇಳ್ಬಿಟ್ಟು ಪೂಜೆಯನ್ನ ಮಾಡ್ತಾರೆ. ಇವರು ಜೀವಂತ ಇರುವಾಗ ಕೆಲವು ವರ್ಷಗಳ ಹಿಂದೆ ಆರಂಭದ ದಿನಗಳಲ್ಲಿ ಪಳನಿಯ ಸುಬ್ರಹ್ಮಣ್ಯ ಸ್ವಾಮಿಯ ಬೆಟ್ಟದ ಕೆಳಗಿರುವ ತಿರು ಆಬಿನಕುಡಿಯ ದೇವಸ್ಥಾನದ ಹೊರಾಂಗಣದಲ್ಲಿ ಹಾಗೂ ಹಿಡುಂಬನ್ ಸ್ವಾಮಿ ದೇವಸ್ಥಾನದ ಬೆಟ್ಟದ ಕೆಳಗಡೆ ನಿರಂತರ ಕುಳಿತುಕೊಂಡಾಗ ಧ್ಯಾನ ಮಾಡ್ತಾ ಇದ್ರಂತೆ. ಹಾಗೂ ಯಾರೊಂದಿಗೂ ಮಾತಾಡ್ತಾ ಇರ್ಲಿಲ್ವಂತೆ. ಇನ್ನು ಇವರನ್ನ ಇಲ್ಲಿಯ ಭಕ್ತರು ಜ್ಞಾನವಳ್ಳಲ್ ಪಳನಿ ಸ್ವಾಮಿ ಅಂತ ಕೂಡ ಕರಿತಾ ಇದ್ರಂತೆ ಸ್ನೇಹಿತರೆ. ಇವರ ಹುಟ್ಟೂರು, ಇವರು ಎಲ್ಲಿಂದ ಬಂದವರಂತ ಇನ್ನು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಇವಾಗ ಇವರ ಜೀವ ಸಮಾಧಿ ಪಳನಿಯಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಕನಕನಪಟ್ಟಿ ಎಂಬ ಗ್ರಾಮದಲ್ಲಿ ಯಾರೋ ಒಬ್ಬ ಭಕ್ತರು ನೀಡಿದ ಜಮೀನಿನಲ್ಲಿ ಇವರ ಸಮಾಧಿ ಇದೆ ಸ್ನೇಹಿತರೆ. ಈ ಒಂದು ಜಾಗ ಈ ಸಿದ್ಧರು ಆಸೆ ಪಟ್ಟು ಕೇಳಿದ ಜಾಗ ಅಂತ ಪ್ರತಿದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬಂದು ಸೇರ್ತಾ ಇದ್ದಾರೆ ಸ್ನೇಹಿತರೆ. ಪಳನಿಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಈ ಕನಕನಪಟ್ಟಿಯಲ್ಲಿ ಈ ಜೀವ ಸಮಾಧಿ ಇರ್ತದೆ ಸ್ನೇಹಿತರೆ. ಸರಿಯಾಗಿ ಹೇಳ್ಬೇಕಂದ್ರೆ ಇಲ್ಲಿಗೆ ಒಂದು ದಿನಕ್ಕೆ 15ರಿಂದ 20 ಸಾವಿರ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ರಾತ್ರಿ ಹಗಲಿಗೆ ಸೇರಿದ್ರೆ 50ರಿಂದ 60 ಸಾವಿರ ಜನಗಳು ಸೇರ್ತಾರೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಇನ್ನು ಇಲ್ಲಿಗೆ ಬಂದು ಹೋದವರಿಗೆ ಮನ ನೆಮ್ಮದಿ, ಜೀವನಕ್ಕೆ ಸಂತೋಷ, ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಕೆಲವು ಜನರು ಹೇಳ್ತಾರೆ ಈ ಸದ್ಗುರು ಅವರು ತುಂಬಾನೇ ಅದ್ಭುತಗಳನ್ನ ಮಾಡಿರುತ್ತಾರೆ ಅಂತ ಹೇಳ್ತಾರೆ. ಅದನ್ನ ನೇರವಾಗಿ ಕಣ್ಣಿನಲ್ಲಿ ನೋಡಿದವರು ಕೂಡ ಇನ್ನೂ ಇಲ್ಲಿದ್ದಾರೆ. ಇಲ್ಲಿ ತಮಿಳುನಾಡಿನ ಭಕ್ತರನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರುವ ಭಕ್ತರನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಇಲ್ಲಿ ಸ್ಥಳೀಯ ಜನರು ಹೇಳಿದ ಹಾಗೆ ಮಾತನಾಡಲು ಬಾಯಿ ಬರದ ಮೂಕ ಮಗನನ್ನು ಕರೆದುಕೊಂಡು ಶ್ರೀ ಪಳನಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿರುತ್ತೆ ಒಂದು ಫ್ಯಾಮಿಲಿ. ಈ ಪಳನಿ ಪಕ್ಕ ಇರುವ ಈ ಕನಕನಪಟ್ಟಿ ಸದ್ಗುರುಗಳ ಬಗ್ಗೆ ಯಾರಿಂದಲೋ ತಿಳಿದುಕೊಂಡು ಕಾರಿನಲ್ಲಿ ಈ ಕನಕನಪಟ್ಟಿಗೆ ಬರ್ತಾರೆ. ಆಗ ಆ ಬಾಯಿ ಬರದ ಹುಡುಗನ ತಂದೆಗೆ ಬಿರಿಯಾನಿ ತಗೊಂಡ್ ಬಾ, ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತಾರೆ ಈ ಕನಕನಪಟ್ಟಿ ಸಿದ್ಧರು. ಅಂದ್ರೆ ಇವರು ಜೀವಂತ ಸಮಾಧಿ ಆಗೋದಕ್ಕಿಂತ ಮುಂಚೆ ಇವರು ಜೀವಂತ ಇರುವ ಸಮಯದಲ್ಲೇ ನಡೆದಂತ ಘಟನೆ. ಆಗ ಆ ಬಾಯಿ ಬರದ ಹುಡುಗನ ತಂದೆಗೆ ಬಿರಿಯಾನಿ ತಗೊಂಡ್ ಬಾ ಅಂತ ಹೇಳಿದಾಗ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿದಾಗ, ಆದ್ರೆ ಆ ಕುಟುಂಬ ಶುದ್ಧ ಸಸ್ಯಾಹಾರಿ ಊಟ ಮಾಡುವ ಕುಟುಂಬ ಆಗಿರುತ್ತೆ. ಆದ್ರೆ ಶ್ರೀಗಳ ಮಾತನ್ನು ಮೀರದೆ ಆ ಹುಡುಗನ ತಂದೆ ಹೋಗಿ ಬಿರಿಯಾನಿಯನ್ನ ತಗೊಂಡ್ ಬರ್ತಾರೆ. ಆಗ ಶ್ರೀಗಳು ಆ ಬಿರಿಯಾನಿ ಪೊಟ್ಟಣವನ್ನ ಆ ಹುಡುಗನ ಕೈಯಲ್ಲಿ ಕೊಡ್ತಾರೆ. ಆಗ ಇದನ್ನು ತೆಗೆದು ನೋಡುತ್ತಮ್ಮ ಅಂತ ಹೇಳಿದಾಗ ತೆಗೆದು ನೋಡಿದಾಗ ಅದು ಟೊಮೊಟೊ ರೈಸ್ ಆಗಿರುತ್ತೆ. ಅಂದ್ರೆ ವೆಜಿಟೇಬಲ್ ಒಂದು ಮೀಲ್ಸ್ ಆಗಿರುತ್ತೆ. ಇನ್ನು ನಂತರ ಸ್ವಾಮಿಗಳ ದರ್ಶನ ಮುಗಿಸಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಲಾರಿ ಹಾಗೂ ಕಾರು ಅಪಘಾತವಾಗಿರುತ್ತದೆ. ಆವಾಗ ಈ ಬಾಯಿ ಬರದ ಹುಡುಗ ಅಮ್ಮ ಲಾರಿ ಅಂತ ಕೂಗುತ್ತಿರುತ್ತಾನೆ. ಆವಾಗ ಜೊತೆಗಿದ್ದ ಫ್ಯಾಮಿಲಿಗೆ ಮೆಂಬರ್ಸ್ಗೆ ಆಶ್ಚರ್ಯಕರವಾಗಿರುತ್ತದಂತೆ. ಹಾಗೆ ರೈತ ಒಬ್ಬರಿಗೆ ಸಿದ್ಧರು ಕೈ ತೋರಿಸಿದ ಕಡೆಗೆ ಗುಂಡಿ ಅಗೆಯಲು ಹೇಳಿರುತ್ತಾರೆ, ಅಲ್ಲಿಂದ ನೀರು ಬಂದಿರುತ್ತದೆ ಅಂತ. ಹೀಗೆ ಒಂದಿಲ್ಲದೆ ಮತ್ತೊಂದು ಹೀಗೆ ತುಂಬಾನೇ ಅದ್ಭುತಗಳನ್ನ ಮಾಡಿರುತ್ತಾರೆ ಅಂತ ಇಲ್ಲಿ ಜನರು ಹೇಳುತ್ತಾರೆ ಸ್ನೇಹಿತರೆ. ಇಂತಹ ಅನೇಕ ಅದ್ಭುತಗಳು ನಡೆಯೋದು ಗೊತ್ತಾದಾಗಿನಿಂದ ಸಿನಿಮಾ ರಂಗದ ದೊಡ್ಡ ದೊಡ್ಡ ನಾಯಕ ನಟರು, ಖಳನಾಯಕ ನಟರು ಅತಿ ಹೆಚ್ಚಿನ ಬಾರಿಗೆ ಇಲ್ಲಿಗೆ ಬಂದು ಪೂಜೆಗಳನ್ನ ಹಾಗೂ ಧ್ಯಾನವನ್ನು ಮಾಡಿ ಹೋಗ್ತಾರೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ತಮಿಳಿನ ಸೂಪರ್ ಕಾಮಿಡಿ ಸ್ಟಾರ್ ಯೋಗಿ ಬಾಬು ಅಂತ. ಇವರು
ತಮಿಳು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ಇವರು ಜೀವನದಲ್ಲಿ ತುಂಬಾನೇ ಫೇಲ್ಯೂರ್ ಅನ್ನ ಅನುಭವಿಸಿದಾಗ ಈ ಒಂದು ಕನಕನಪಟ್ಟಿ ಸಿದ್ಧರ ಸಮಾಧಿಗೆ ಬಂದು ಇವರು ಧ್ಯಾನವನ್ನು ಮಾಡಿ ಪೂಜೆನ ಗೈದಾಗ ಇವರು ತುಂಬಾನೇ ಯಶಸ್ಸು ಸಿಕ್ತು ಅಂತಾನೆ ಹೇಳ್ಬೋದು. ಇನ್ನು ಇವರು ಸೂರ್ಯ ಅವರು ನಿಮಗೆ ಗೊತ್ತೇ ಇರುತ್ತೆ, ನಮ್ಮ ತಮಿಳಿನ ಸೂಪರ್ ಸ್ಟಾರ್ ಸೂರ್ಯ. ಇವರು ಬಂದು ಗಜನಿ, ಸಿಂಗಂ ಈ ತರ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ದಾರೆ, ನಿಮ್ಗೆ ಗೊತ್ತೇ ಇರುತ್ತೆ. ಇವರು ತುಂಬಾ ಲೈಫ್ ಅಲ್ಲಿ ತುಂಬಾ ಸಿನಿಮಾಗಳು ಯಶಸ್ಸನ್ನು ಕಾಣದೇ ಇರಬೇಕಾದ್ರೆ ಈ ಕನಕನಪಟ್ಟಿಯ ಸಿದ್ಧರ ಒಂದು ಒಂದು ಅನುಗ್ರಹದಿಂದ ಇವರು ಕೂಡ ಒಂದು ಉನ್ನತ ಒಂದು ಯಶಸ್ಸನ್ನು ಕಾಣ್ತಾ ಮುನ್ನೇರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇಲ್ಲಿ ಇವರಿಗೆ ಅಚ್ಚುಮೆಚ್ಚಿನ ಜಾಗ ಅಂತಾನೆ ಹೇಳ್ಬೋದು. ಇವರು ಅವಾಗ ಅವಾಗ ಈ ಕನಕನಪಟ್ಟಿಯ ಸಿದ್ಧರ ಒಂದು ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಬರ್ತಾನೆ ಇರ್ತಾರೆ. ಇವಾಗ ಹೇಳಿ ಸ್ನೇಹಿತರೆ, ನೀವು ಬರ್ಬೇಕಂತ ಅನಿಸ್ತಾ ಇದೆಯಾ? ತುಂಬಾನೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಇಲ್ಲಿ ಧ್ಯಾನವನ್ನು ಮಾಡಿ ಪೂಜೆಯನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಇವ್ರ ಪರಿಚಯ ನಿಮ್ಗೆ ಇದ್ದೇ ಇರುತ್ತೆ. ಇವರು ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಗಳಲ್ಲೂ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ. ಇವರು ಕೂಡ ಕನಕನಪಟ್ಟಿಯ ಸಿದ್ಧರ ಜೀವ ಸಮಾಧಿಗೆ ಭೇಟಿ ನೀಡ್ತಾ ಇರ್ತಾರೆ ಸ್ನೇಹಿತರೆ. ಹಾಗೂ ಈ ಒಂದು ಇದಕ್ಕೆ ಸಮಾಧಿಗೆ ತಮಿಳಿನ ವಿಜಯಕಾಂತ್ ಸೂಪರ್ ಸ್ಟಾರ್ ಕ್ಯಾಪ್ಟನ್ ಅವರ ಶ್ರೀಮತಿಯವರು ಕೂಡ ಇತ್ತೀಚೆಗೆ ರಾಜಕೀಯ ಪಕ್ಷವನ್ನ ಕಟ್ಟಿದ್ದಾರೆ. ಅವರು ಕೂಡ ಎಲೆಕ್ಷನ್ಗೋಸ್ಕರ ತಮ್ಮ ಒಳಿತಿಗೋಸ್ಕರ ಈ ಕನಕನಪಟ್ಟಿ ಸಿದ್ಧರ ಒಂದು ಆಶೀರ್ವಾದಕ್ಕೆ ಭೇಟಿ ನೀಡಿರುತ್ತಾರೆ. ಹೀಗೆ ಸ್ನೇಹಿತರೆ, ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು, ಸಿನಿಮಾ ರಂಗದ ಹೀರೋಗಳು ಹಾಗೂ ರಾಜ್ಯ, ಅಂತಾರಾಜ್ಯ, ದೇಶ ವಿದೇಶಗಳಿಂದ ಈ ಒಂದು ಕನಕನಪಟ್ಟಿ ಸಿದ್ಧರ ಒಂದು ಜೀವ ಸಮಾಧಿಗೆ ಬಂದು ಭೇಟಿ ನೀಡ್ತಾ ಇರ್ತಾರೆ ತಮ್ಮ ಒಳ್ಳೇದಕ್ಕಾಗಿ. ಹೀಗಿರ್ಬೇಕಾದ್ರೆ ತಮಗೇನಾದ್ರೂ ಒಂದು ಒಂದು ಒಳ್ಳೇದಾದ್ರೆ ತಾನೇ ಜನ ಈ ತರ ಬರೋದು. ಹಾಗೆ ಸ್ನೇಹಿತರೆ, ಒಂದು ನಂಬಿಕೆ ಒಂದು ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಜನ ಮೀಟ್ ಮಾಡ್ತಾರೆ, ಭೇಟಿಯನ್ನ ನೀಡ್ತಾರೆ. ತಮಗೂ ಸಮಯ ಸಿಕ್ಕರೆ ಖಂಡಿತ ಈ ಕನಕನಪಟ್ಟಿ ಒಂದು ಜೀವ ಸಮಾಧಿಗೆ ಭೇಟಿ ನೀಡಿ ಸ್ನೇಹಿತರೆ, ನಿಮಗೂ ಒಳ್ಳೇದಾಗ್ಲಿ. ಸ್ನೇಹಿತರೆ, ಈ ಕನಕನಪಟ್ಟಿಯ ಸಿದ್ಧರ ಜೀವ ಸಮಾಧಿಗೆ ಹೇಗೆ ಬರ್ಬೇಕಂದ್ರೆ, ಬೆಂಗಳೂರಿಂದ ನಿಮಗೆ ರೈಲಲ್ಲಿ ಬರ್ತೀನಂದ್ರೆ ಸ್ನೇಹಿತರೆ, ನೀವು ದಿಂಡಿಗಲ್ವರೆಗೂ ರೈಲಲ್ಲಿ ಬಂದು ದಿಂಡಿಗಲ್ಲಿಂದ ನೀವು ಪಳನಿಗೆ ಹೋಗುವ ಮಾರ್ಗದಲ್ಲೇ ಈ ಕನಕನಪಟ್ಟಿ ಇರುತ್ತದೆ. ನೀವು ಬಸ್ಸಲ್ಲಿ ಕೇಳಿದ್ರೆ ಸ್ಟಾಪ್ ಮಾಡ್ತಾರೆ, ಇಲ್ಲ ಒಂದೊಂದು ಬಸ್ಸಲ್ಲಿ ಸ್ಟಾಪ್ ಇರೋದಿಲ್ಲ. ದಿಂಡಿಗಲ್ಲಿಂದ ನೇರವಾಗಿ ಪಳನಿಗೆ ಹೋಗಿ ಪಳನಿಯಿಂದ ನಿಮಗೆ ನೇರವಾಗಿ ಕನಕನಪಟ್ಟಿಗೆ ಬಸ್ಸುಗಳ ಸ್ಪೆಷಾಲಿಟಿ ಇರುತ್ತೆ ಸ್ನೇಹಿತರೆ. ಇನ್ನು ಬಸ್ಸಲ್ಲಿ ಬರೋ ಹಾಗಿದ್ರೆ ಸ್ನೇಹಿತರೆ, ನಿಮಗೆ ನೇರವಾಗಿ ಬೆಂಗಳೂರಿಂದ ಪಳನಿಗೆ ಬರ್ಬೋದು, ಇಲ್ಲ ದಿಂಡಿಗಲ್ ಬರ್ಬೋದು. ಸೇಮ್ ಬಸ್ಸಲ್ಲಿ ಬಂದು ನೀವು ಈ ಕಡೆ ಒಂದು ಚೇಂಜ್ ಮಾಡ್ಕೊಂಡು ಬರ್ಬೋದು. ಅರ್ಧ ಗಂಟೆ ಒಂದೊಂದು ಬಸ್ ಇರುತ್ತೆ ಪಳನಿಯಿಂದ ಕನಕನಪಟ್ಟಿಗೆ. ನೀವು ಫ್ಲೈಟ್ ಅಲ್ಲಿ ಬರೋ ಹಾಗಿದ್ರೆ ಸ್ನೇಹಿತರೆ, ನಿಮಗೆ ನಿಯರಬಲ್ ಏರ್ಪೋರ್ಟ್ ಬಂದು ಕೊಯಂಬತ್ತೂರ್ ಏರ್ಪೋರ್ಟ್, ಇಲ್ಲ ಅಂದ್ರೆ ಮಧುರೈ ಏರ್ಪೋರ್ಟ್ ಸ್ನೇಹಿತರೆ. ಅಲ್ಲಿಂದ ಬಂದು ದಿಂಡಿಗಲ್ ಬಂದ್ರೆ ನಿಮ್ಗೆ ಬಸ್ಸಲ್ಲಿ ಬರ್ಬೋದು. ಬೆಂಗಳೂರಿಂದ, ಕರ್ನಾಟಕದಿಂದ ತುಂಬಾನೇ ಜನಗಳು ಬಂದು ವಿಸಿಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಮಗೆ ಪಳನಿ ಸುಬ್ರಹ್ಮಣ್ಯ ದೇವಸ್ಥಾನ ಗೊತ್ತೇ ಇರುತ್ತೆ. ಅಲ್ಲಿಗೆ ಬಂದ್ರೆ ನೀವು ಪಳನಿ ಬಸ್ ಸ್ಟ್ಯಾಂಡ್ ಇಂದ ನಿಮಗೆ ಕನಕನಪಟ್ಟಿಗೆ ಹೋಗೋದು ಹೇಗೆ ಅಂದ್ರೆ, ಯಾರು ಬೇಕಾದ್ರೂ ಹೇಳ್ತಾರೆ. ಅರ್ಧ ಗಂಟೆ ಒಂದೊಂದು ಬಸ್ ಇರುತ್ತೆ, 20 ರೂಪಾಯಿ ಟಿಕೆಟ್ ಮಾಡ್ತಾರೆ ಒಂದು ಟಿಕೆಟ್ಗೆ, ನೀವು ಬರ್ಬೋದು. ಲೇಡೀಸ್ಗೆ ಫ್ರೀ ಆಗಿರುತ್ತೆ, ಜೆಂಟ್ಸ್ಗೆ ಮಾತ್ರ ಟಿಕೆಟ್ ಆಗಿರುತ್ತೆ. ಈ ಒಂದು ಸ್ಟೇಟ್ ಅಲ್ಲಿ ಲೇಡೀಸ್ಗೆಲ್ಲ ಟಿಕೆಟ್ಗೆ ದುಡ್ಡು ಇರೋದಿಲ್ಲ. ಈ ಒಂದು ಪಳನಿ ಬಸ್ ಸ್ಟ್ಯಾಂಡ್ ಇಂದ ನಿಮಗೆ ನೇರವಾಗಿ ಕನಕನಪಟ್ಟಿಗೆ ಬಸ್ಸುಗಳ ಸ್ಪೆಷಾಲಿಟಿ ಇರುತ್ತೆ ಸ್ನೇಹಿತರೆ. ನೀವೇನಾದ್ರೂ ಬೆಂಗಳೂರಿಂದ ಟ್ರೈನಿಗೆ ಬರ್ಬೇಕಾದ್ರೆ ಡೈರೆಕ್ಟ್ ಆಗಿ ಪಳನಿಗೆ ಟ್ರೈನ್ ಇರೋದಿಲ್ಲ, ದಿಂಡಿಗಲ್ವರೆಗೂ ನೀವು ಟ್ರೈನ್ ಅಲ್ಲಿ ಬಂದು ದಿಂಡಿಗಲ್ಲಿಂದ ಬಸ್ ಅಲ್ಲಿ ನೀವು ಬರ್ಬೇಕಾಗುತ್ತೆ. ಇನ್ನು ಸ್ನೇಹಿತರೆ, ನಿಮ್ಗೆ ಏನಾದ್ರೂ ಡೌಟ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದ್ರೆ ಈ ನನ್ನ ಚಾನಲ್ ನಲ್ಲಿ ಪಳನಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ದು ಒಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಬೆಂಗಳೂರಿಂದ ಪಳನಿ ಹೇಗೆ ರೀಚ್ ಮಾಡಬೇಕು ಅನ್ನೋದನ್ನ ಇದೆ. ನೀವು ಅದನ್ನ ನೋಡ್ಕೊಂಡು ಕೂಡ ನೀವು ಈ ಒಂದು ಕನಕನಪಟ್ಟಿಗೆ ಬರ್ಬೋದು. ಇನ್ನು ನಿಮ್ಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ನನ್ನ ಹೊಸದೊಂದು ಯೂಟ್ಯೂಬ್ ಚಾನಲ್ಗೆ ನಮ್ಮ ಕನ್ನಡಿಗರ ಪ್ರೋತ್ಸಾಹ ಸದಾ ಇರುತ್ತೆ ಅಂತ, ಈ ನಿಮ್ಮ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.